64ನೇ ಸೆಷನ್ಸ್ ಕೋರ್ಟ್ನಲ್ಲಿ ಕೆಲವೇ ಕ್ಷಣದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಫ್ರೇಮ್ ಮಾಡುವಂತಹ ಕೆಲಸ ಆಗುತ್ತೆ, ಕಲಾಪ ಆರಂಭ ಆಗುತ್ತೆ. ಈಗಾಗಲೇ ಕೋರ್ಟ್ ಆವರಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಕೀಲರು ಸೇರ್ಕೊಂಡ್ಬಿಟ್ಟಿದ್ದಾರಂತೆ. ಜೊತೆಗೆ ಕೋರ್ಟ್ ಹಾಲ್ ಹೊರಭಾಗದಲ್ಲೂ ಕೂಡ ನಟ ದರ್ಶನ್ರ ಅಭಿಮಾನಿಗಳ ದಂಡಿದೆಯಂತೆ. ಅಂದ್ರೆ ಸಾಕಷ್ಟು ದಿನ ಆಗೋಯ್ತಲ್ಲ, ಪರಪ್ಪನ ಅಗ್ರಹಾರ ಸೇರ್ಕೊಂಡ್ಬಿಟ್ಟಿದ್ರು ದರ್ಶನ್. ಕೋರ್ಟ್ಗೆ ಯಾವುದೇ ವಿಚಾರಣೆಗೂ ಅವರನ್ನ ಹಾಜರುಪಡಿಸಿರ್ಲಿಲ್ಲ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸುವಂತಹ ಕೆಲಸವನ್ನ ಪ್ರತಿ ಬಾರಿ ಅವರು ಅರ್ಜಿ ಹಾಕಿದಂತಹ ಸಂದರ್ಭದಲ್ಲೂ ವಿಸಿ ಮೂಲಕನೇ ಅವರನ್ನ ಹಾಜರುಪಡಿಸಲಾಗಿತ್ತು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಅನ್ನುವಂತಹ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಮತ್ತೊಂದ್ ಕಡೆ ಕೋರ್ಟ್ ಹಾಲ್ ಫುಲ್ ಆಗೋಗ್ಬಿಟ್ಟಿದ್ಯಂತೆ, ಹೌಸ್ಫುಲ್ ಆಗೋಗ್ಬಿಟ್ಟಿದ್ಯಂತೆ. 17 ಆರೋಪಿಗಳ ಪರ ವಕೀಲರು ಹಾಗೆ ಪ್ರಾಸಿಕ್ಯೂಷನ್ ಪರ ವಕೀಲರು ಈಗಾಗಲೇ ಕೋರ್ಟ್ಗೆ ಹಾಜರಾಗಿದ್ದಾರೆ. 17 ಜನ ಆರೋಪಿಗಳು, ಅವ್ರ ಪರವಾಗಿರುವಂತಹ ವಕೀಲರು, ಜೊತೆಗೆ ಪ್ರಾಸಿಕ್ಯೂಷನ್ ವಕೀಲರು ಅಂದ್ರೆ ಸರ್ಕಾರದ ಪರ ವಕೀಲರು ಎಲ್ಲರೂ ಕೂಡ ಆಲ್ರೆಡಿ ಕೋರ್ಟ್ಗೆ ಹಾಜರಾಗಿದ್ದಾರೆ. ಕೆಲವೇ ಕ್ಷಣದಲ್ಲಿ ಕೋರ್ಟ್ ಕಲಾಪ ಆರಂಭ ಆಗುತ್ತೆ. ಹೈಕೋರ್ಟ್ ಹಿರಿಯ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಈ ಪ್ರಕರಣದಲ್ಲಿ ಇವತ್ತು ನಡೀತಾ ಇರುವಂತಹ ಈ ಪ್ರಕ್ರಿಯೆ, ಚಾರ್ಜ್ ಫ್ರೇಮ್ ಪ್ರಕ್ರಿಯೆ, ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಜೊತೆಗೆ ಇದರಲ್ಲಿ ಏನ್ ಮಾಡ್ತಾರೆ ಕೋರ್ಟ್ನಲ್ಲಿ? ಚಾರ್ಜ್ ಫ್ರೇಮ್ ಅಂದ್ರೆ ಅದು ಹೇಗೆ ನಡೆಯುತ್ತೆ ಅಂತ ಹೇಳಿ ವಿವರಿಸಬಹುದಾ ನಮ್ಮ ವೀಕ್ಷಕರಿಗೆ ಅಂತ ಹೇಳಿ ಸರ್? ಖಂಡಿತ ಮೇಡಮ್, ಖಂಡಿತ. ಈಗ ಚಾರ್ಜ್ ಫ್ರೇಮ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಒಂದು ಸ್ಟೇಜ್ ಇದು. ಇದರಲ್ಲಿ ಯಾವ್ಯಾವ ಸೆಕ್ಷನ್ಗಳ ಅಡಿನಲ್ಲಿ ಆರೋಪಿತರ ಮೇಲೆ ಆರೋಪವನ್ನು ನಿಗದಿಪಡಿಸ್ತಾರೆ, ಯಾವ್ಯಾವ ಸೆಕ್ಷನ್ಗಳ ಅಡಿನಲ್ಲಿ ಇವ್ರ ಮೇಲೆ ಟ್ರಯಲ್ ನಡೆಯುತ್ತೆ, ಕೇಸ್ ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ಕಿಡ್ನಾಪ್ ಇದ್ರೆ ಒಂದು ಪ್ರಾವಿಷನ್ ಇದೆ, ಮರ್ಡರ್ ಇದ್ರೆ ಒಂದು ಪ್ರಾವಿಷನ್ ಇದೆ. ಈ ಸೆಕ್ಷನ್ಗಳ ಅಡಿನಲ್ಲಿ ನಿಮ್ಮ ಮೇಲೆ ಈ ಚಾರ್ಜ್ ಅಂದ್ರೆ ನಾವು ಆರೋಪವನ್ನ ನಿಗದಿಪಡಿಸ್ತಾ ಇದೀವಿ. ಇದಕ್ಕೆ ದರ್ಶನ್ ಪರ ವಕೀಲರಿಗೂ ಒಂದು ಅವಕಾಶ ಕೊಡ್ತಾರೆ. ನಾವು ಈ ಆರೋಪ ನಮಗೆ ಬರೋದಿಲ್ಲ, ನಾವು ಪಾತ್ರ ಮಾಡಿಲ್ಲ, ನಮ್ಮಲ್ಲಿ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಕೂಡ ಮಾತಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಅವ್ರ ವಾದ ಮಂಡನೆಯನ್ನು ಕೇಳ್ತಾರೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆಯನ್ನು ಕೇಳ್ತಾರೆ. ಎರಡನ್ನು ಕೇಳಿ ಈ ಸೆಕ್ಷನ್ಗಳು ಒಂದು 5 ರಿಂದ 6 ಸೆಕ್ಷನ್ಗಳನ್ನ ಹಾಕಿ ಈ ಸೆಕ್ಷನ್ಗಳ ಅಡಿನಲ್ಲಿ ನಿಮ್ಮ ಮೇಲೆ ನಾವು ಚಾರ್ಜ್ ಅನ್ನು ಫ್ರೇಮ್ ಮಾಡಿದೀವಿ, ಈ ಚಾರ್ಜ್ ಮೇಲೆ ಈಗ ನಿಮ್ ಇಡೀ ಕೇಸು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಚಾರ್ಜ್ ಫ್ರೇಮ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಸೆಕ್ಷನ್. ಅದು ಅಲ್ಲೇನಾದ್ರೂ ಮರ್ಡರ್ ಪ್ರಕರಣದ ಮೇಲೆ ದರ್ಶನ್ ಅವ್ರ ಮೇಲೆ ಮರ್ಡರ್ ಸೆಕ್ಷನ್ ಅನ್ನೋದು ಇನ್ವೋಕ್ ಮಾಡಿ ಮರ್ಡರ್ ಪ್ರಕರಣದಲ್ಲಿ ನಿಮ್ಮನ್ನು ನಾವು ಟ್ರಯಲ್ ಮಾಡ್ತಾ ಇದೀವಿ ಅನ್ನೋದಾದ್ರೆ ಅವರು ಮರ್ಡರ್ ಪ್ರಕರಣದ ಆರೋಪಿ ಅಂತಾನೆ ಕೊನೆಯವರೆಗೂ ಅವರನ್ನು ಭಾವಿಸಬೇಕಾಗುತ್ತೆ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಈಗ ನ್ಯಾಯಾಧೀಶರು ಅವಕಾಶ ಕೊಡ್ತಾರೆ, ದರ್ಶನ್ ಪರ ವಕೀಲರು ಏನ್ ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ನಾವು ಕಾದ್ ನೋಡ್ಬೇಕು. ಈಗ ಅಂದ್ರೆ ನೇರವಾಗಿ ಆರೋಪಿಗಳ ಜೊತೆ ನ್ಯಾಯಾಧೀಶರು ಮಾತನಾಡಲ್ಲ, ಅಂದ್ರೆ ವಕೀಲರ ವಾದ ಪ್ರತಿವಾದ ಎರಡೂ ಇರುತ್ತೆ ಸರ್? ಇವತ್ತೇ ಇರುತ್ತಾ ಅದು? ಖಂಡಿತ ಹೌದು, ಇವತ್ತೇ ಮಾಡಬಹುದು. ಒಂದು ಪಕ್ಷ ವಕೀಲರನ್ನ ಸಮಯಾವಕಾಶ ಕೇಳಿದ್ರೆ ಒಂದು ಸಣ್ಣದೊಂದು 2 ದಿವಸ ಬಿಟ್ಟು ಒಂದು ಅವಕಾಶವನ್ನು ಕೊಡ್ತಾರೆ. ಇವತ್ತೇ ಸಹಜವಾಗಿ ಚಾರ್ಜ್ ಫ್ರೇಮ್ ಮಾಡಿದ ದಿವಸನೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ದರ್ಶನ್ ಮತ್ತು ಆರೋಪಿ ಪರವಾಗಿರುವಂತಹ ವಕೀಲರು ಇಬ್ಬರಿಗೂ ಇವತ್ತು ಅವಕಾಶ ಕೊಡ್ತಾರೆ. ನಿಮ್ಮ ವಾದ ಮಂಡನೆ ಏನಿದೆ ಹೇಳಿ ನನಗೆ, ಈ ಸೆಕ್ಷನ್ಗಳ ಅಡಿನಲ್ಲಿ ದರ್ಶನ್ ಅಥವಾ ಸಂಗಡಿಗರ ವಿರುದ್ಧ ಚಾರ್ಜ್ ಯಾಕೆ ನಾನು ಫ್ರೇಮ್ ಮಾಡಬಾರ್ದು ಅಂತ ಹೇಳಿದಾಗ ಇಬ್ಬರು ವಾದ ಮಂಡನೆ ಮಾಡ್ತಾರೆ. ಒಂದು ಪಕ್ಷ ದರ್ಶನ್ ಪರ ವಕೀಲರು ರೆಡಿ ಇಲ್ಲ ಅಂದ್ರೆ ನಾಳೆ ಅಥವಾ ನಾಳೆದಕ್ಕೆ ಸಮಯ ಕೇಳಬಹುದು, ಕೊಡೋದು ಬಿಡೋದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತ ವಿಚಾರ. ಈಗ 17 ಜನ ಆರೋಪಿಗಳು ಯಾರು ಜಾಮೀನು ಪಡ್ಕೊಂಡು ಹೊರಗಡೆ ಇದ್ದಾರೋ ಜೊತೆಗೆ ಒಳಗಡೆ ಇದ್ದಾರೋ ಎಲ್ಲರೂ ಕೂಡ ಬಂದಿದ್ದಾರೆ ಸರ್, ಕೋರ್ಟಿಗೆ ಹಾಜರಾಗಿದ್ದಾರೆ. ಪ್ರತಿಯೊಬ್ಬ ಆರೋಪಿಯ ಪರ ವಕೀಲರಿಗೂ ಕೂಡ ಈ ರೀತಿ ವಾದ ಪ್ರತಿವಾದಕ್ಕೆ ಅವಕಾಶ ಇರುತ್ತೆ ಸರ್? ಪ್ರತಿಯೊಬ್ಬರಿಗೂ ಈ ರೀತಿ ಚಾರ್ಜಸ್ ಹೇಳಿ ಅದು ನಡೆಯುತ್ತಾ ಅಂತ ಹೇಳಿ? ಖಂಡಿತ ಎಲ್ಲ ಆರೋಪಿಗಳ ವಕೀಲರಿಗೂ ಅವಕಾಶ ಕೊಡ್ತಾರೆ. ಯಾಕಂದ್ರೆ ಎಲ್ಲರ ಮೇಲೂ ಕೂಡ ಮರ್ಡರ್ ಚಾರ್ಜ್ ಇರೋದಿಲ್ಲ. ಕೆಲವ್ರ ಮೇಲೆ ಬರೀ ಕಿಡ್ನಾಪಿಂಗ್ ಅಲಿಗೇಷನ್ ಇರುತ್ತೆ, ಕೆಲವ್ರ ಮೇಲೆ ಬರೀ ಅಸಾಲ್ಟ್ ಅಂತ ಅಲಿಗೇಷನ್ ಇರುತ್ತೆ, ಕೆಲವರು ಈ ಕೃತ್ಯಕ್ಕೆ ಸಹಕಾರ ಕೊಟ್ಟಂತ ಅಲಿಗೇಷನ್ ಇರುತ್ತೆ. ಹಾಗಾಗಿ ಒಬ್ಬೊಬ್ಬರ ಮೇಲೆ ಬೇರೆ ಬೇರೆ ಸೆಕ್ಷನ್ಗಳ ಅಡಿನಲ್ಲಿ ಚಾರ್ಜ್ ಫ್ರೇಮ್ ಆಗ್ತಾ ಹೋಗ್ತದೆ. ಹಾಗಾಗಿ ಆಯಾ ಅಡಿನಲ್ಲಿ ಫ್ರೇಮ್ ಆದಂತ ಆಯಾ ವಕೀಲರಿಗೆ ಒಂದು ವಾದ ಮಂಡನೆ ಮಾಡ್ಲಿಕ್ಕೆ ನ್ಯಾಯಾಧೀಶರು ಒಂದು 10 ರಿಂದ 15 ನಿಮಿಷ ಅವಕಾಶ ಕೊಡ್ತಾ ಹೋಗ್ತಾರೆ. ಎಲ್ಲ ವಕೀಲರಿಗೂ ಅವಕಾಶ ಸಿಗುತ್ತೆ. ಅಂದ್ರೆ ಈ ಚಾರ್ಜ್ ಫ್ರೇಮ್ ಆಗ್ತಾ ಇದ್ದ ಹಾಗೆ ಪ್ರಕರಣದ ಅಸಲಿ ವಿಚಾರಣೆ ಆರಂಭ ಆಯಿತು ಅಂತ ಇವತ್ತಿಂದ. ಖಂಡಿತ ಮೇಡಮ್, ನೀವು ಹೇಳಿ ಸತ್ಯ. ಇವತ್ತಿಂದ ಅಸಲಿ ವಿಚಾರಣೆ ಇವತ್ತಿಂದ ಶುರು ಆಗುತ್ತೆ. ಸರ್, ಈ ಗ್ಯಾಪ್ ಅಲ್ಲಿ ಈಗ ವಿಚಾರಣೆ ಆರಂಭ ಆದ್ಮೇಲೆ ಈಗೇನು ಆರೋಪಿಗಳು ಜಾಮೀನು ರದ್ದಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ, ಅವ್ರಿಗೆ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ಅವಕಾಶಗಳಿರುತ್ತಾ ಈ ಗ್ಯಾಪ್ ಅಲ್ಲಿ ಅಂತ ಹೇಳಿ ಟ್ರಯಲ್ ನಡೀತಾ ಇರುವಂತಹ ಟೈಮಲ್ಲಿ? ಸಾಮಾನ್ಯವಾಗಿ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಕೊಡೋದಿಲ್ಲ ಮೇಡಮ್. ಯಾಕಂದ್ರೆ ಆಲ್ರೆಡಿ ಇವರು ಜಾಮೀನು ಅರ್ಜಿಗಳು 2 ಬಾರಿ ರಿಜೆಕ್ಟ್ ಆಗಿದೆ. ಹೌದು, ಮತ್ತೊಂದ್ಸಲ ಹಾಕಿದ್ರು ಕೂಡ ಕೊಡೋದಿಲ್ಲ. ಈಗ ಆಲ್ರೆಡಿ ಚಾರ್ಜ್ ಫ್ರೇಮ್ ಇವತ್ತು ಮಾಡಿರೋದನ್ನ ಒಂದು ಪಕ್ಷ ನ್ಯಾಯಾಧೀಶ ಇವತ್ತು ಚಾರ್ಜ್ ಫ್ರೇಮ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಇನ್ನು 2 ದಿವಸದಲ್ಲಿ ಅಥವಾ 3 ದಿವಸದಲ್ಲಿ ವಿಟ್ನೆಸ್ ಎಕ್ಸಾಮಿನೇಷನ್ ಅಂತ ಎವಿಡೆನ್ಸ್ ಶುರು ಆಗುತ್ತೆ. ಸಾಕ್ಷಿಗಳ ಪಟ್ಟಿ ಎವಿಡೆನ್ಸ್ ಶುರು ಆಗ್ಬಿಡುತ್ತೆ. ಪ್ರಾಸಿಕ್ಯೂಷನ್ ಅವರು ಪೊಲೀಸ್ ಅವರು ಏನೇನು ಸಾಕ್ಷಿಗಳಿದೆಯೋ ಅವ್ರ ಪರವಾಗಿ ಎಷ್ಟೆಷ್ಟು ಜನ ಸಾಕ್ಷಿಗಳಿದಾರೋ ಎಲ್ಲರ ಎಕ್ಸಾಮಿನೇಷನ್ 1 by 1 ನಡೀತಾ ಹೋಗ್ತದೆ. ಹಾಗಾಗಿ ಇವತ್ತು ಬಹಳಷ್ಟು ಮುಖ್ಯವಾದ ಘಟ್ಟ.
ಬೇಲ್ ಕೊಡುವಂಥದ್ದು ಬಹಳಷ್ಟು ಸಾಧ್ಯತೆ ಕಮ್ಮಿ ಇದೆ. ಸಹಜವಾಗಿ ಟ್ರಯಲ್ ನಡೆಯುವಂತ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿರೋದ್ರಿಂದ ಈ ನ್ಯಾಯಾಧೀಶರು ಸಹಜವಾಗಿ ಬೇಲನ್ನ ಕೊಡುವಂತ ಸಾಧ್ಯತೆ ಬಹಳಷ್ಟು ಕಮ್ಮಿ ಇದೆ, ಕೊಡೋದಿಲ್ಲ. ಸರ್, ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡುವಂತಹ ಟೈಮ್ನಲ್ಲಿ ಪ್ರಕರಣದ ಟ್ರಯಲ್ ನ ಬೇಗ ಮುಗಿಸಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಹಾಗಾಗಿ ಈ ಪ್ರಕರಣದ ವಿಚಾರಣೆ ತ್ವರಿತಗತಿಯಲ್ಲಿ ಆಗಬಹುದು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳ್ಬಹುದು. ಅದ್ ಹೇಗೆ ಸರ್, ಯಾರು ಡಿಸೈಡ್ ಮಾಡ್ತಾರೆ ಇದನ್ನ ಅಂತ ಹೇಳಿ? ಖಂಡಿತ ಮೇಡಮ್, ಈಗ ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶ ಎಲ್ಲ ನ್ಯಾಯಾಲಯಗಳ ಮೇಲೆ ಖಂಡಿತವಾಗ್ಲೂ ಅದು ಅವಲಂಬಿಸುತ್ತೆ. ಅದು ಇಟ್ ಈಸ್ ಬೈಂಡಿಂಗ್ ಆನ್ ಆಲ್ ದಿ ಕೋರ್ಟ್ಸ್. ಈಗ ಸುಪ್ರೀಂ ಕೋರ್ಟ್ ಆಲ್ರೆಡಿ ಜಸ್ಟಿಸ್ ಪಡಿವಾಳರ್ ಅವರು ಬರ್ತಿರುವಂತ ಜಡ್ಮೆಂಟ್ ನಲ್ಲಿ ಹೇಳಿದ್ದಾರೆ, ಆದಷ್ಟು ಬೇಗ ತ್ವರಿತಗತಿನಲ್ಲಿ ಇದನ್ನ ಟ್ರಯಲ್ ನ ಮುಗಿಸಿ ಆದಷ್ಟು ಡಿಲೇ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಡಿ ಅಂತ ಹೇಳಿರೋದ್ರಿಂದ ಈ ನಮ್ಮ ಈ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಹೇಗೆ 6 ರಿಂದ 7 ತಿಂಗಳಲ್ಲಿ ಟ್ರಯಲ್ ಮುಗಿಸಿದ್ರು, ಹಾಗೇನೆ ದರ್ಶನ್ ಪ್ರಕರಣ ಕೂಡ ಅತಿ ಬೇಗ ಟ್ರಯಲ್ ಮುಗಿಯುವಂತ ಸಾಧ್ಯತೆ ಹೆಚ್ಚಿರುತ್ತೆ. ರೈಟ್ ಸರ್. ಥ್ಯಾಂಕ್ ಯು ಸುನಿಲ್ ಕುಮಾರ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಚಾರ್ಜ್ ಫ್ರೇಮ್ ಅಂದ್ರೆ ಏನು, ಹೇಗೆ ನಡೆಯುತ್ತೆ ಅದನ್ನ ಬಹಳ ಸರಳವಾಗಿ ವಿವರಿಸಿದ್ರು ಹೈಕೋರ್ಟ್ನ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.